ಬ್ರೇಕ್ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಪಶ್ಚಿಮ ಬಂಗಾಳದಿಂದ ಬರ್ತಾ ಇರುವ ಸುದ್ದಿ, ಮಮತಾ ಬ್ಯಾನರ್ಜಿ ಅವರ ಪಾಲಿಗೆ ಮತ್ತೊಂದು ಕೆಟ್ಟ ಸುದ್ದಿ. ಅವರ ವಿರುದ್ಧ ಬಂಡಾಯ ಎದ್ದಿದ್ದ ಶಾಸಕರು, ಸಂಸದರುಗಳು ಮಮತಾ ಬ್ಯಾನರ್ಜಿ ಅವರ ಪಕ್ಷವನ್ನ ಅವರಿಂದ ಕಿತ್ಕೊಂಡಿದ್ರು. ಈಗ ಪಕ್ಷದ ಕಚೇರಿಯನ್ನು ಕಿತ್ಕೊಂಡ್ರು. ಕೇಂದ್ರ ಚುನಾವಣಾ ಆಯೋಗಕ್ಕೆ ಭೇಟಿ ಕೊಟ್ಟ ರೆಬೆಲ್ಸ್ ಟೀಮ್ ತೃಣಮೂಲ ಕಾಂಗ್ರೆಸ್ನ ಆಸ್ತಿ ಪಾಸ್ತಿ, ಕಚೇರಿ, ಚಿಹ್ನೆ ತಮ್ಮದು ಅಂತ ವಾದ ಮಾಡಿ ಅದಕ್ಕೆ ಬೇಕಾದ ದಾಖಲೆಗಳನ್ನು ಕೊಟ್ಟು ಕಚೇರಿಯನ್ನ ವಶಕ್ಕೆ ಪಡೆದಿದ್ದಾರೆ. ವಿಪಕ್ಷ ನಾಯಕ ರಿತಬ್ರತ ಬ್ಯಾನರ್ಜಿ ಬಣದ ಪಾಲಾಗಿದೆ ಕೋಲ್ಕತ್ತಾದ ತೃಣಮೂಲ ಕಾಂಗ್ರೆಸ್ ಕಚೇರಿ. ಆಫೀಸಿಗೆ ಬಂದು ಎಲ್ಲ ಬೀಗಗಳನ್ನು ಬದಲಾಯಿಸಿದಾರವರು. ನನ್ನ ಪಾರ್ಟಿ ಆಫೀಸಿಗೆ ಬಂದು ಮೀಟಿಂಗು ಮಾಡಿದ್ದಾರೆ. ಪಕ್ಷದ ಕಚೇರಿಯ ಮುಂದೆ ಹೊಸ ಅಧ್ಯಕ್ಷ ಅರೂಪ್ ರಾಯ್ ಅನ್ನುವ ಬ್ಯಾನರ್ ಕಟ್ಟಿದ್ರು. ಅದನ್ನ ನೋಡಿ ಹಾಲಿ ರಾಜ್ಯಾಧ್ಯಕ್ಷೆ ಚಂದ್ರಿಮಾ ಭಟ್ಟಾಚಾರ್ಯ ರಾಜೀನಾಮೆ ಕೊಟ್ಟರು. ಕಳೆದ ತಿಂಗಳು 5ನೇ ತಾರೀಕು ರಾಜ್ಯಾಧ್ಯಕ್ಷೆಯಾಗಿ ಅಧಿಕಾರ ವಹಿಸಿಕೊಂಡಿದ್ರು. 1 ತಿಂಗಳಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. $1,000 ಕೋಟಿಗೂ ಹೆಚ್ಚಿನ ಆಸ್ತಿ ಇದೆ ತೃಣಮೂಲ ಕಾಂಗ್ರೆಸ್ಸಿಗೆ. ಕ್ಯಾಶು, ಬ್ಯಾಂಕ್ ಡೆಪಾಸಿಟ್ 676 ಕೋಟಿ, 250 ಕೋಟಿ ರೂಪಾಯಿಗಳನ್ನ ಪಕ್ಷ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದೆ. ಇತರೆ ಸ್ಥಿರಾಸ್ತಿಗಳ ಒಟ್ಟು ಮೌಲ್ಯ 100 ಕೋಟಿ. ಅದೆಲ್ಲ ನಮ್ಮದೇ ಅಂತ ಇದ್ದಾರೆ ಬಂಡಾಯವೆದ್ದಿರುವ ನಾಯಕರು. ಮತ್ತೊಮ್ಮೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸದ್ಯಕ್ಕೆ ಲಭ್ಯವಿರುವ ದಾಖಲೆಗಳ ಪ್ರಕಾರ ಪಕ್ಷ ಇವರದ್ದು ಅನ್ನೋದು ಪ್ರೂವ್ ಆಗಬಹುದು, ಆದರೆ ಫೈನಲಿ ಕೋರ್ಟಿಗೆ ಹೋಗೇ ನಿರ್ಣಯ ಆಗಬೇಕಾಗತ್ತಿದ್ದು. ಪಕ್ಷ ಅಂದರೆ ಶಾಸಕರ, ಸಂಸದರು ಮಾತ್ರನ? ಶಾಸಕರು, ಸಂಸದರು ಅಷ್ಟೇ ಪಕ್ಷನ ಅಂತ? ಅಜಿತ್, ನೋಡಿ, 2 ರೀತಿಯ ಪಾರ್ಟಿ ಆಫೀಸ್ಗಳಿರ್ತವೆ. ಒಂದು ಲೆಜಿಸ್ಲೇಟಿವ್ ಪಾರ್ಟಿ ಆಫೀಸ್, ಓಕೆ. ಇನ್ನೊಂದು ಸಂಘಟನಾತ್ಮಕವಾಗಿ ಇರ್ತಕ್ಕಂಥ ಪಕ್ಷದ ಕಚೇರಿ. ಈಗ ರಿತಬ್ರತ ಬ್ಯಾನರ್ಜಿಯವರ ನೇತೃತ್ವದಲ್ಲಿ 80ರಲ್ಲಿ ಎಷ್ಟು 60ಕ್ಕೂ ಹೆಚ್ಚು ಶಾಸಕರೇನು ನಾವು ಪ್ರತ್ಯೇಕವಾಗಿರ್ತೀವಿ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಅವರ ಜೊತೆ ಸಂಘಟನೆಗೆ ಸೇರಿರ್ತಕ್ಕಂಥ ಎಷ್ಟು ವ್ಯಕ್ತಿಗಳು ಹೋಗ್ತಾರೆ, ಓಕೆ. ಮತ್ತು 10th ಶೆಡ್ಯೂಲ್ ಪ್ರಕಾರ ಆ ಮರ್ಜರ್ ಏನಿದೆ, ಯಾಕಂದರೆ 10th ಶೆಡ್ಯೂಲ್ನಲ್ಲಿ
ಸಂಘಟನೆಯಲ್ಲಿ ಇರೋರು ಅಂದ್ರೆ ಸಂಘಟನೆಯ ಪದಾಧಿಕಾರಿಗಳಾಗಿರುವಂಥವ್ರು ಅಧಿಕೃತವಾಗಿ. ಓಕೆ, ಆನ್ ಪೇಪರ್ ಅಧಿಕಾರಿಗಳಾಗಿರ್ತಾರಲ್ಲ, ಎಸ್ ಎಸ್, ಅವರು ಎಷ್ಟು ಪರ್ಸೆಂಟ್ ಹೋಗ್ತಾರೆ? ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರು, ಹಂಗೆ. ಓಕೆ, ರಾಜ್ಯ ಪದಾಧಿಕಾರಿಗಳು ಸಹಿತ. ಎಸ್ ಎಸ್. ಒಂದು ನೋಡಿ, 10th ಶೆಡ್ಯೂಲ್ ಏನು ಹೇಳುತ್ತೆ? ಮರ್ಜರ್ ಆಗಬೇಕು. ಈ ಗುಂಪು ಎರಡು ಸಂಗತಿಗಳನ್ನು ಹೇಳುತ್ತೆ. ಒಂದು, ಪಕ್ಷದ ಅಧ್ಯಕ್ಷರೇ ಮರ್ಜ್ ಮಾಡಿಸ್ತಾರಲ್ಲ, 2/3 ಹಿಡಿದು, ಅದು ಒಂದು ಭಾಗ. ಓಕೆ, ಇನ್ನೊಂದು ಭಾಗ ಇವರು ಪ್ರತ್ಯೇಕವಾಗಿರ್ತಕ್ಕಂಥ ಪಕ್ಷವನ್ನು ಸ್ಥಾಪನೆ ಮಾಡಿದರೆ ಆಗಲ್ಲ, ಇವರು ಇನ್ನೊಂದು ಪಕ್ಷದಲ್ಲಿ ಮರ್ಜ್ ಆಗಬೇಕು ಅಂತ 10th ಶೆಡ್ಯೂಲ್ ಹೇಳುತ್ತೆ. ಬಟ್ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮತ್ತು NCPಯ 2/3 ಒಡೆದು ತಮ್ಮದೇ ಪಕ್ಷವನ್ನು ಸ್ಥಾಪಿಸ್ಕೊಂಡ್ರು. ಅದಕ್ಕೆ ಚಿಹ್ನೆಗಳು ಕೇಂದ್ರ ಚುನಾವಣಾ ಆಯೋಗ ಕೊಡ್ತು. ಈಗ ಆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ. ಸುಪ್ರೀಂ ಕೋರ್ಟ್ ಅದರ ಬಗ್ಗೆ, ಯಾಕಂದರೆ ಮಹಾರಾಷ್ಟ್ರದ ಪ್ರಕರಣ ಡಿಸೈಡ್ ಆಗದ ಹೊರತು ದೇಶದ ಯಾವುದೇ ರಾಜಕೀಯ ಪಕ್ಷದ ಈ ಒಡೆಯುವಿಕೆ ತೋಡ್ಫೋಡ್ ಏನಿದೆ ಅಲ್ವಾ, ಹೌದು, ಇದು ಲೆಜಿಟಿಮೇಟ ಅಲ್ವಾ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಬೇಕಾಗತ್ತೆ. ಕೇಂದ್ರ ಚುನಾವಣಾ ಆಯೋಗ ತಾತ್ಕಾಲಿಕವಾಗಿ ತಕ್ಷಣಕ್ಕೆ ತನ್ನ ಒಂದು ಆದೇಶವನ್ನು ಕೊಟ್ಟು, ಯಾಕಂದರೆ ಕೇಂದ್ರ ಚುನಾವಣಾ ಆಯೋಗ ಕೂಡ ಕೆಲ ಪ್ರಕರಣಗಳಲ್ಲಿ ಕ್ವಾಸಿ ಜುಡಿಷಿಯಲ್ ಆಗಿ ಕೆಲಸ ಮಾಡುತ್ತೆ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ. ಅವರು ಏಕನಾಥ್ ಶಿಂದೆಗೂ ಮತ್ತು NCPಗೆ ಚಿಹ್ನೆಯನ್ನು ಕೊಟ್ಟರು. ಚಿಹ್ನೆಯನ್ನು ಕೊಟ್ಟಾಗ ಪಾರ್ಟಿ ಆಫೀಸ್ಗಳು ಕೂಡ ಹೋದ್ವು. ಕರೆಕ್ಟ್. ಆದರೆ ಮಹಾರಾಷ್ಟ್ರದಲ್ಲಿ ನೋಡಿ, ಈಗ ದಾದರ್ನಲ್ಲಿರ್ತಕ್ಕಂಥ ಕಚೇರಿ ಏಕನಾಥ್ ಶಿಂದೆಗೆ ಹೋಗಲಿಲ್ಲ, ಅವರು ತೆಗೆದುಕೊಳ್ಳಕ್ಕೆ ಹೋಗಿಲ್ಲ, ಅಲ್ಲಿ ಗಲಾಟೆ ಆಗತ್ತೆ ಅಂತ. ಈಗ ಇಲ್ಲಿ ತೃಣಮೂಲ್ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ, ದಟ್ ಈಸ್ ಸ್ಟಿಲ್ ಇನ್ ಪ್ರೈಮರಿ ಸ್ಟೇಜ್. ಓಕೆ, ಯಾಕಂದ್ರೆ ಅದಕ್ಕೇನು ಚುನಾವಣಾ ಆಯೋಗ ಕೂಡ ಇನ್ನು ತನ್ನ ಯಾವುದೇ ಶರವನ್ನು ಕೊಟ್ಟಿಲ್ಲ. ಎಸ್, ಸರ್ಕಾರ ಇವ್ರದ್ದಿರೋದ್ರಿಂದ ಇವ್ರು ಹೋಗಿ ಇಲ್ಲ ಪಕ್ಷದ ಕಚೇರಿ ನಮ್ಮದು ಅಂತಕ್ಕಂಥದ್ದನ್ನು ಕ್ಲೇಮ್ ಮಾಡ್ತಿದ್ದಾರೆ. ಅಂತಿಮವಾಗಿ ಫಸ್ಟ್ ಸ್ಟೆಪ್ ಚುನಾವಣಾ ಆಯೋಗ ಏನು ಹೇಳುತ್ತೆ, ಅದಾದಮೇಲೆ ಇದು ಮತ್ತೆ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಹೌದು. ಸೊ ಆಗ ಏನು ಡಿಸೈಡ್ ಆಗತ್ತೆ ನೋಡಬೇಕು. ಈಗ ನೀವು ಕರ್ನಾಟಕದಲ್ಲೂ ನೋಡಿ, ಮೊನ್ನೆ ಹುಬ್ಳಿಯಲ್ಲಿ JDU ಕಚೇರಿ ಇತ್ತು ಅಜಿತ್, ಕೋರ್ಟಲ್ಲಿತ್ತು ತುಂಬ ವರ್ಷಗಳ ಕಾಲ. ಓಕೆ, ಯಾಕಂದರೆ ಅದು ಹೆಂಗೆ ಬಂದಿತ್ತು ಅಂದರೆ, ಸಂಸ್ಥಾ ಕಾಂಗ್ರೆಸ್ ಒಡೆದಾಗ ಸಂಸ್ಥಾ ಕಾಂಗ್ರೆಸ್ನವರು ಆ ಕಚೇರಿ ತೆಗೆದುಕೊಂಡು ಬಿಟ್ಟಿದ್ರು. ಅದು ಕೊನೆಗೆ ಜನತಾದಳ, JDS, JDU ಬರ್ತಾ ಮತ್ತೀಗ ಅದು ಕಾಂಗ್ರೆಸ್ ಬಳಿ ಹೋಯಿತು ಕೋರ್ಟ್ ಆದೇಶದ ಪ್ರಕಾರ. ಲೆಮಿಂಗ್ಟನ್ ಸ್ಕೂಲ್ ಎದುರುಗಡೆ ಈ ಚೇಂಬರ್ ಆಫ್ ಕಾಮರ್ಸ್ ಪಕ್ಕದಲ್ಲಿ ಬೋರ್ಡ್ ಇತ್ತು ನೋಡಿ, ಆ ಪೆಟ್ರೋಲ್ ಪಂಪ್ ಎದುರುಗಡೆ. ಅದೀಗ ಮೊನ್ನೆ ಹರಿಪ್ರಸಾದ್ ಹೋದಾಗ ಆ ಕಚೇರಿ ನೋಡ್ಕೊಂಡು ಬಂದ್ರು ಹೋಗಿ ಅವರು. ಯಾಕಂದ್ರೆ ಹುಬ್ಳಿಯಲ್ಲಿ ಕಾಂಗ್ರೆಸ್ಸಿಗೆ ಕಚೇರಿ ಇರಲಿಲ್ಲ, ಅದು ಒಡೆದ ಮೇಲೆ. ಕರೆಕ್ಟ್. ಬೆಂಗಳೂರಲ್ಲಿ ಈಗ ಇಲ್ಲೊಂದು ಜನತಾದಳದ ಕಚೇರಿ ಇತ್ತು, ನಿಮ್ಗೆ ನೆನಪಿದ್ರೆ, ಎಂಥ ಪ್ರೈಮ್ ಪ್ರಾಪರ್ಟಿ ಅದು, ಆ ರೇಸ್ ಕೋರ್ಸ್ ಎದುರುಗಡೆ. ಕರೆಕ್ಟ್, ಕಾಂಗ್ರೆಸ್ಸಿಗೆ ಹೋಯ್ತು ಅದು ಕಾಂಗ್ರೆಸ್ಗೆ ಹೋಯ್ತು. ಯಾಕಂದರೆ ಇವು ತಕ್ಷಣಕ್ಕೆ ಡಿಸೈಡ್ ಆಗುವಂಥ ವಿಷಯಗಳಲ್ಲ. ಈಗ ಸರ್ಕಾರ ಇದೆ, ನೀವು ಹೋಗಿ ಬೀಗ ಹಾಕೊಂಡು ಬಂದ್ರಿ, ದಟ್ಸ್ ಫೈನ್. ಚುನಾವಣಾ ಆಯೋಗ ಏನು ಹೇಳುತ್ತೆ, ನಿಯಮಗಳು ಏನು ಹೇಳುತ್ತವೆ, ಅದಾದ ಮೇಲೆ, ಯಾಕಂದರೆ ಅನೇಕ ಬಾರಿ ಏನಾಗುತ್ತೆ, ನೀವು ಲೆಜಿಸ್ಲೇಟಿವ್ ಆಫೀಸನ್ನು ತೆಗೆದುಕೊಂಡು ಬಿಡ್ಬೋದು, ಯಾಕಂದರೆ ಅದನ್ನು ಸ್ಪೀಕರ್ ಕೊಡ್ತಾರೆ. ಈಗ ದಿಲ್ಲಿಯಲ್ಲಿ ಸಂಸತ್ ಭವನದಲ್ಲಿ ಇವರು ನಾವು ಪ್ರತ್ಯೇಕ ಅಂತ ಹೇಳ್ಕೊಂಡಾಗ ಒಂದು ಆಫೀಸು ದೊರೆಯುತ್ತೆ ಅವ್ರಿಗೆ. ಕರೆಕ್ಟ್. ಲೆಜಿಸ್ಲೇಟಿವ್ ಆಫೀಸ್ ಇಸ್ ಡಿಫ್ರೆಂಟ್, ದಟ್ ಈಸ್ ನಾಟ್ ಪರ್ಮನೆಂಟ್. ಬಟ್ ಪಾರ್ಟಿ ಆಫೀಸ್ ದೊರಕಬೇಕಂತಂದರೆ ಸರ್ಕಾರ ಇರುವಾಗ ನೀವು ತೆಗೆದುಕೊಳ್ಳೋದು ಒಂದು ಭಾಗ, ಆಮೇಲೆ ಸರ್ಕಸ್ ಮಾಡಬೇಕಾಗತ್ತೆ, ಆಮೇಲೆ ನೀವು ಚುನಾವಣಾ ಆಯೋಗಕ್ಕೆ ಹೋಗಬೇಕಾಗತ್ತೆ. ಮತ್ತು ಚುನಾವಣಾ ಆಯೋಗವು ಕೂಡ ಈಗ ಏಕನಾಥ್ ಶಿಂದೆ ಪ್ರಕರಣದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿ ಇದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್, ಈಗ ಮಮತಾ ಬ್ಯಾನರ್ಜಿಯವರೇ ಪಕ್ಷವನ್ನು ಸ್ಥಾಪಿಸಿದ್ದಾರೆ. ಹೌದು. ಈಗ ಮಮತಾ ಬ್ಯಾನರ್ಜಿಯವರ ಕಚೇರಿಯನ್ನೇ ನೀವು ಇಲ್ಲ ಶಾಸಕರನ್ನು ಒಡೆದಿದ್ದೀರಿ ಅಂತ ತೆಗೆದುಕೊಳ್ಳೋದಾದರೆ ನ್ಯಾಯ ಏನು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್. ನೀವು ಲೆಜಿಸ್ಲೇಚರ್ಸ್ಗಳನ್ನು ತೆಗೆದುಕೊಂಡು ಹೋಗಿ, ಸಂಸದರನ್ನು ತೆಗೆದುಕೊಂಡು ಹೋಗಿ, ಅದೊಂದು ಭಾಗ. ಕರೆಕ್ಟ್. ಬಟ್ ಮಮತಾ ಬ್ಯಾನರ್ಜಿ ಪಕ್ಷ ಸ್ಥಾಪನೆ ಮಾಡಿದರು, ಶರದ್ ಪವಾರ್ ಪಕ್ಷ ಸ್ಥಾಪನೆ ಮಾಡಿದರು, ಈಗ ಬಾಲ್ ಠಾಕ್ರೆ ಪಕ್ಷ ಸ್ಥಾಪನೆ ಮಾಡಿದರು, ಉದ್ಧವ್ ಠಾಕ್ರೆ ಇದ್ದಾರೆ ಅನ್ನೋಣ, ಅಲ್ಲಿ ಅಂಬಿಗ್ವಿಟಿ ಇರ್ಬೋದು. ಯಾರು ಪಕ್ಷ ಸ್ಥಾಪನೆ ಮಾಡಿದಾರಲ್ವಾ, ಅವರಿಂದನೇ ನೀವು ಚಿಹ್ನೆ ಮತ್ತು ಕಚೇರಿಯನ್ನು ತೆಗೆದುಕೊಳ್ತೀರಿ. ಅದಕ್ಕೆ ಚುನಾವಣಾ ಆಯೋಗ ಮೊಹರು ಒತ್ತಿದಾಗ ನ್ಯಾಚುರಲಿ ಪ್ರಶ್ನೆಗಳು ಹೇಳ್ತವೆ. ಈಗ NCP ಶಿಂದೆ ಪ್ರಕರಣದಲ್ಲಿ ಆ ಪ್ರಶ್ನೆಗಳಿವೆ. ದಟ್ ಈಸ್ ರೈಟ್ ಆರ್ ರಾಂಗ್ ಅನ್ನೋದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ಲಿ ಬಹಳಷ್ಟು ಚರ್ಚೆ ಆಗಿದೆ. ನನಗನ್ಸುತ್ತೆ ತೃಣಮೂಲ್ ಕಾಂಗ್ರೆಸ್ನ ವಿಷಯದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಜೀವಂತ ಇದ್ದಾಗ ನೀವು ಲೆಜಿಸ್ಲೇಟಿವ್ ಪಾರ್ಟಿ ಆಫೀಸನ್ನು ಕೂಡ ನಮಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ಅವರ ಪರ ನಿಂತರೆ
ನ್ಯಾಚುರಲಿ ಪ್ರಶ್ನೆಗಳು ಹುಟ್ಕೊಳ್ತವೆ. ಅಬ್ಸಲ್ಯೂಟ್ಲಿ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.